ಕಾಂಗ್ರೆಸ್ನಲ್ಲಿ ಸಚಿವ ಸಂಪುಟ ವಿಸ್ತರಣೆಯ ಸರ್ಕಸ್ ಈಗ ಜೋರಾಗ್ತಾ ಇದೆ. ಇವತ್ತೇ ಸಂಪುಟ ಕ್ಲೈಮ್ಯಾಕ್ಸ್ ಹಾಗಾದ್ರೆ ಅನ್ನೋ ಪ್ರಶ್ನೆ. ಸಚಿವರ ಪಟ್ಟಿ ಫೈನಲ್ ಆಯ್ತಾ? ನಿನ್ನೆ ದೆಹಲಿಯಲ್ಲಿ ವೇಣುಗೋಪಾಲ್ ಮನೆಯಲ್ಲಿ ಸಭೆ ನಡೆಯಿತು. ಆ ಸಭೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೆ ಕೆಪಿಸಿಸಿ ಅಧ್ಯಕ್ಷರಾದಂತಹ ಬಿಕೆ ಹರಿಪ್ರಸಾದ್ ಸುರ್ಜೇವಾಲಾ ಕೂಡ ಭಾಗಿಯಾಗಿ ಸಭೆಯನ್ನ ನಡೆಸಿದ್ರು. ಬಹಳ ಮಹತ್ತರವಾದಂತಹ ಮೀಟಿಂಗ್ ನಡೆಯಿತು. ರಾಜ್ಯ ನಾಯಕರ ಪಟ್ಟಿಯನ್ನ ಹೈಕಮಾಂಡ್ ನಾಯಕರು ಪಡೆದಿದ್ದಾರೆ, ಆದರೆ ಯಾವುದೇ ನಿರ್ಧಾರಕ್ಕೆ ಬಂದಿಲ್ಲ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕಿದೆ. ಕೇವಲ ಚರ್ಚೆಗಷ್ಟೇ ನಿನ್ನೆ ಸಭೆ ಸೀಮಿತ ಆಯಿತು, ಚರ್ಚೆ ಆಯಿತು. ರಾಜ್ಯ ನಾಯಕರ ಪಟ್ಟಿ ಏನು ಇದೆಲ್ಲವನ್ನು ಕೂಡ ಪಡೆದಿದ್ದಾರೆ. ಅಳೆದು ತೂಗಿ ಯಾರಿಗೆ ಹಾಗಾದ್ರೆ ಸಚಿವ ಸ್ಥಾನವನ್ನ ನೀಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳನ್ನ ನಿನ್ನೆ ಮಾಡಲಾಗಿದೆ. ಹೈಕಮಾಂಡ್ ನಾಯಕರ ಬಳಿ ಈಗ ಪಟ್ಟಿ ಇದೆ. ಅದರ ಜೊತೆಗೆ ನಿನ್ನೆ ನಡೆದಂತಹ ಸಭೆಯಲ್ಲಿ ಒಂದಷ್ಟು ವಿಚಾರಗಳು ಚರ್ಚೆ ಆಗಿದೆ ಅನ್ನುವಂತ ಮಾಹಿತಿ. ನಿನ್ನೆ ವೇಣುಗೋಪಾಲ್ ಮನೆಯಲ್ಲಿ ಸಭೆ ಆಯಿತು. ಆ ಸಭೆಯಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆ ಆಗಿದೆ ಅನ್ನುವಂತ ಮಾಹಿತಿ ಇದೆ. ಆದರೆ ಪಟ್ಟಿ ಫೈನಲ್ ಆಗಿಲ್ಲ, ಪಟ್ಟಿ ಇವತ್ತು ಫೈನಲ್ ಆಗಬಹುದು ಅನ್ನುವಂತ ಒಂದಷ್ಟು ಮಾಹಿತಿಗಳು ಕೂಡ ಸದ್ಯ ಸಿಗ್ತಾ ಇರೋದು. ನಿನ್ನೆ ಮಾಜಿ ಸಿಎಂ ಸಿದ್ದರಾಮಯ್ಯ ಹಾಗೆ ಸಿಎಂ ಡಿಕೆ ಶಿವಕುಮಾರ್, ಹರಿಪ್ರಸಾದ್ ಎಲ್ಲರೂ ಕೂಡ ದೆಹಲಿಯಲ್ಲಿ ಮೀಟಿಂಗ್ ಮಾಡಿದ್ರು. ಇವತ್ತು ಮತ್ತೆ ದೆಹಲಿಯಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಇದೆ. ಇವತ್ತು ಸಂಜೆ 4:30ಕ್ಕೆ ಖರ್ಗೆ ನಿವಾಸದಲ್ಲಿ ಸಭೆ. ಈ ಸಭೆಯಲ್ಲಿ ರಾಹುಲ್ ಗಾಂಧಿ ಕೂಡ ಭಾಗಿಯಾಗುವಂತ ಸಾಧ್ಯತೆ ಇದೆ. ಅಂತಿಮವಾಗಿ ಯಾರಿಗೆ ಹೈಕಮಾಂಡ್ ಮಣೆ ಹಾಕುತ್ತೆ ಅನ್ನುವಂತ ಪ್ರಶ್ನೆ ಈಗ ಸದ್ಯಕ್ಕಿರೋದು. ಹೈಕಮಾಂಡ್ ನಾಯಕರ ಬಳಿಯೂ ಕೂಡ ಒಂದು ಲಿಸ್ಟ್ ಇದೆ. ಆದರೆ ಸಚಿವ ಸಂಪುಟ ವಿಸ್ತರಣೆ ಈ ಕಸರತ್ತಿದೆಯಲ್ಲ, ದೆಹಲಿ ಅಂಗಳದಲ್ಲಿ ನಡೀತಾನೆ ಇದೆ. ನಿನ್ನೆ ರಾತ್ರಿ ಕೂಡ ಮೀಟಿಂಗ್ ಆಯಿತು, ಹೈ ವೋಲ್ಟೇಜ್ ಮೀಟಿಂಗ್. ಅದರಲ್ಲಿ ಪಟ್ಟಿಯನ್ನ ಪಡ್ಕೊಂಡ್ರು ಹೈಕಮಾಂಡ್ ನಾಯಕರು. ಆ ನಂತರದಲ್ಲಿ ಯಾರಿಗೆ ಸಚಿವ ಸ್ಥಾನವನ್ನ ಈ ಬಾರಿ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳನ್ನ ಮಾಡಲಾಗಿದೆ. ಯಾವ ರೀತಿ ಇರಬೇಕು ಈ ಬಾರಿಯ ಸಂಪುಟ ಅನ್ನುವಂತ ನಿಟ್ಟಿನಲ್ಲೂ ಕೂಡ ಚರ್ಚೆಯನ್ನ ಮಾಡಲಾಗಿದೆ. ಉಳಿದಂತಹ ಸ್ಥಾನಗಳನ್ನ ತುಂಬೋದು ಸದ್ಯಕ್ಕಂತೂ ಹೈಕಮಾಂಡ್ ನಾಯಕರಿಗೆ ದೊಡ್ಡ ತಲೆನೋವಾಗಿದೆ. ಆದರೆ ಇವತ್ತೇ ಸಂಪುಟ ಕ್ಲೈಮ್ಯಾಕ್ಸ್ ಆಗಬಹುದು ಅನ್ನುವಂತ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಇವತ್ತು ಸಂಜೆ 4:30ಕ್ಕೆ ಮೀಟಿಂಗ್ ಇರೋದ್ರಿಂದ ಆ ಮೀಟಿಂಗ್ ಅಲ್ಲೇ ಹಾಗಾದ್ರೆ ಎಲ್ಲವೂ ಕೂಡ ನಿರ್ಧಾರ ಆಗುತ್ತಾ ಅನ್ನುವಂತ ಒಂದಷ್ಟು ಪ್ರಶ್ನೆ. ರಾಹುಲ್ ಗಾಂಧಿ ಕೂಡ ಭಾಗಿಯಾಗಿದ್ರು ಈ ಸಭೆಯಲ್ಲಿ, ಆದರೆ ಯಾವುದೇ ನಿರ್ಧಾರಕ್ಕೆ ಬಂದಿಲ್ಲ ಅನ್ನುವಂತ ಮಾಹಿತಿ. ಹಾಗಾಗಿ ಅಂತಿಮ ಹಂತದ ಸಭೆ ನಡೆಸಿ ಇವತ್ತು ಎಲ್ಲವನ್ನೂ ಕೂಡ ಫೈನಲ್ ಮಾಡುವಂತ ಸಾಧ್ಯತೆಗಳಿದೆ.